ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಬೇರೆಯವರ ಜೀವನದಲ್ಲಿ ನಾವು ಆ ಹುಟಕನ್ನು ಹಾಕುವುದು ಹೇಳ್ಕೊಡಬಹುದೇ ವಿನಃ ನಾವೇ ನಾವಿಕರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಒಂದು ಪುಟ್ಟ ಕಥೆಯ ಮೂಲಕ ಹೇಳ್ತಾನೆ. ಒಬ್ಬ ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ ಪ್ರತಿಯೊಬ್ಬರ ಬಗ್ಗೆನೂ ತುಂಬ ಯೋಚನೆ ಮಾಡ್ತಿರ್ತಾರೆ, ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅವರ ಮನೆಯಲ್ಲಿ ಪ್ರತಿಯೊಬ್ಬರು ಏನೇ ಆದ್ರೂ ಅವರೇ ಎಲ್ಲ, ಅಯ್ಯೋ ಯಾಕೆ ಹಿಂಗಾಯ್ತು, ಹಂಗಾಯ್ತಾ ಹಿಂಗಾಯ್ತಾ, ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಳ್ತಿರ್ತಾರೆ, ಸಿಟ್ಟು ಮಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ. ಸ್ವಲ್ಪ ದಿನ ಆದಮೇಲೆ ಆ ವ್ಯಕ್ತಿ ತನಗೆ ತಾನೇ ಶಾಂತವಾಗೋಗ್ಬಿಡ್ತಾರೆ. ಶಾಂತವಾಗೋದಷ್ಟೇ ಅಲ್ಲ, ಸದಾ ನಗುಮುಖದೊಂದಿಗೆ ಇರೋದಕ್ಕೆ ಶುರು ಮಾಡಿಬಿಡ್ತಾರೆ. ಒಂದಿನ ಮಗಳು ಬಂದು ಹೇಳ್ತಾಳೆ, ಅಪ್ಪ ನಾನು ಗಾಡಿ ಹಾಳಾಗೋಗ್ಬಿಟ್ಟಿದೆ, ನಾನು ಏನು ಮಾಡಲಿ? ನೋಡು ಕಂದ, ನೀನು ದುಡಿತಾ ಇದೆಯಾ? ನೀನು ದುಡಿದೇ ಇದ್ದಾಗ ನಾನು ನಿನಗೆ ಗಾಡಿ ಕೊಡಿಸ್ಬೇಕಾಗಿತ್ತು. ನಾನು ನಿನಗೆ ಗಾಡಿ ಕೊಡಿಸಿದ್ದೀನಿ. ನಿನ್ನ ಕೈಲಿ ಹಣ ಇದ್ದರೆ ನೀನು ಅದನ್ನು ಸರಿ ಮಾಡಿಸ್ಕೊ. ಇಲ್ವಾ, ಮೆಟ್ರೋದಲ್ಲಿ ಹೋಗು, ಬಸ್ಸಲ್ಲಿ ಹೋಗು, ನಿನಗೀಗ ಜವಾಬ್ದಾರಿ ಬಂದಿದೆ, ನಿನ್ನ ಕೆಲಸವನ್ನು ನೀನು ಮಾಡ್ಕೊ ಅಂತ ಹೇಳ್ತಾರೆ. ಆ ಹುಡುಗಿ ಏನೂ ಮಾತಾಡೋದೇ ಇಲ್ಲ. ಸರಿಯಪ್ಪ ಅಂದ್ಕೊಂಡು ಎದ್ದು ಹೋಗ್ಬಿಡ್ತಾಳೆ. ಮಾರನೇ ದಿನ ಹೆಂಡತಿ ಬರ್ತಾಳೆ. ಹೆಂಡತಿ ಬಂದು, ನಿಮ್ಮ ಹತ್ರ ಒಂದು ಮಾತಾಡಬೇಕು, ನಾನು ಒಂದು ತಿಂಗಳು ಅಮ್ಮನ ಮನೆಗೆ ಹೋಗಿ ಇದ್ಬಿಟ್ಟು ಬರ್ತೀನಿ. ನನಗೆ ಈ ಮನೇಲಿ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ, ಯಾರೂ ನನ್ನ ಮಾತು ಕೇಳಲ್ಲ, ಹಾಗೆ ಹೀಗೆ. ನಿಮಗೆ ಗೊತ್ತಲ್ಲ ನನ್ನ ಆರೋಗ್ಯ ಪರಿಸ್ಥಿತಿ, ನನ್ನ ಕೈಲಿ ಇಲ್ಲ, ಆಗ್ತಾನೇ ಇಲ್ಲ. ನಾನು ಅಮ್ಮನ ಮನೆಗೆ ಹೋದರೆ ಬಹುಶಃ ನಾನು ಸರಿ ಹೋಗ್ತೀನೇನೋ, ಹೋಗಿ ಬರಲಾ? ಆ ವ್ಯಕ್ತಿ ಹೇಳ್ತಾರೆ, ಹೌದಾ, ಖಂಡಿತ ಹೋಗ್ಬಾ, ನಾನು ಟಿಕೆಟ್ ಬುಕ್ ಮಾಡಿಸ್ಕೊಡ್ಲಾ ಅಂದ್ಬಿಟ್ಟು ಟಿಕೆಟ್ ಬುಕ್ ಮಾಡಿಸಿ ಕೊಡ್ತಾರೆ. ಅವರ ಅಕ್ಕ ಕಾಲ್ ಮಾಡ್ತಾರೆ. ಅಕ್ಕ ಕಾಲ್ ಮಾಡಿ, ಇಲ್ಲ ಕಣೋ, ಮನೇಲಿ ಯಾಕೋ ತುಂಬ ಪ್ರಾಬ್ಲಮ್ ಆಗ್ತಿದೆ, ನಾನು ನಿಮ್ಮ ಮನೆಗೆ ಬಂದಿರ್ಬೋದಾ? ಆಗ ಆ ವ್ಯಕ್ತಿ ಹೇಳ್ತಾರೆ, ಖಂಡಿತ ಅಕ್ಕ, ರೂಮ್ ಹೇಗಿದ್ರೂ ಖಾಲಿ ಇದೆ, ಬಾ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿರು, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಮಗ ಬರ್ತಾನೆ. ಮಗ ಹೇಳ್ತಾನೆ, ಅಪ್ಪ ನಾನು ಟೆಸ್ಟ್ಗಳಲ್ಲಿ ತುಂಬ ಕಮ್ಮಿ ಮಾರ್ಕ್ಸ್ ತೊಗೊಳ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಏನು ಮಾಡಲಿ? ಆ ವ್ಯಕ್ತಿ ನಗ್ತಾ ಹೇಳ್ತಾರೆ, ನೋಡು ಕಂದ, ನಿನ್ನ ಕರ್ತವ್ಯ ಅಂದರೆ ಆ್ಯಸ್ ಎ ಸ್ಟೂಡೆಂಟ್ ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ, ನೀನು ತುಂಬ ಚೆನ್ನಾಗಿ ಓದಬೇಕು, ಅದೇ ನಿನ್ನ ಕರ್ತವ್ಯ. ನೀನು ಓದಿದರೆ ಅಂದರೆ ನೀನು ಈಗ ಕಷ್ಟಪಟ್ಟರೆ ನಿನ್ನ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ವಿನಃ ನನಗದರಿಂದ ಏನೂ ಇಲ್ಲ ಪುಟ. ನಿನ್ನ ಜೀವನ ಚೆನ್ನಾಗಿರ್ಬೇಕಂದ್ರೆ ನೀನು ಓದಬೇಕು, ನೀನು ಕಷ್ಟಪಡಬೇಕೇ ವಿನಃ ನನಗೂ ಅದಕ್ಕೂ ಏನೂ ಇಲ್ಲ. ನೋಡು, ನಿನ್ನ ಜೀವನ ಚೆನ್ನಾಗಿರಬೇಕು ಅಂದರೆ ನೀನು ನಿನ್ನ ಕರ್ಮವನ್ನು ಮಾಡು ಅಂತ ಹೇಳ್ತಾರೆ. ಮನೆಯವರಿಗೆಲ್ಲ ಆಶ್ಚರ್ಯ ಆಗೋಗುತ್ತೆ, ಇದೇನಿದು, ಈ ವ್ಯಕ್ತಿ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ, ನಮಗೆ ಅರ್ಥ ಆಗ್ತಿಲ್ವಲ್ಲ, ಯಾಕೆ ಇವ್ರು ಹೀಗೆ ಯಾವಾಗಲೂ ನಗ್ತಾ ಇರ್ತಾರೆ, ಎಲ್ಲದನ್ನು ಕ್ಯಾಶುವಲಾಗಿ ತೊಗೊಳ್ತಾ ಇದ್ದಾರೆ, ಒಂದಿನ ಮಾತಾಡೋಣ ಅಂದ್ಬಿಟ್ಟು ಮನೆಯವರೆಲ್ಲ ರಾತ್ರಿ ಊಟ ಆದಮೇಲೆ ಮಾತಾಡೋಣ ಅಂದ್ಬಿಟ್ಟು ಏನು ಮಾಡ್ತಾರೆ, ಹೋಗಿ ಕೂತ್ಕೊಂಡು ಮಾತಾಡ್ತಾರೆ ಆ ವ್ಯಕ್ತಿ ಹತ್ರ. ಯಾಕೆ, ಏನಾಯಿತು ಅಂತ. ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ, ನೀವು ಚೆನ್ನಾಗಿದ್ದೀರಾ? ನೀವೇನಾದ್ರು ಡಾಕ್ಟರ್ ಹತ್ರ ಹೋಗಿದ್ರಾ? ಡಾಕ್ಟ್ರೇನಾದ್ರು ಹೇಳಿದ್ರಾ? ಅಥವಾ ಏನಾದ್ರು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀರಾ? ಅಥವಾ ಯಾರ್ದಾದ್ರು ಪ್ರವಚನ ಕೇಳಿದ್ರಾ? ಯಾಕೆ ಹೀಗೆ ಬದಲಾಗ್ಬಿಟ್ಟಿದ್ದೀರಾ? ಆ ವ್ಯಕ್ತಿ ಒಂದು ದೊಡ್ಡಕ್ಕೆ ನಿಟ್ಟುಸಿರು ಬಿಟ್ಟು ಹೇಳ್ತಾರೆ, ನಾನು ಮೊದಲು ತುಂಬ ಯೋಚನೆ ಮಾಡ್ತಿದ್ದೆ, ತುಂಬ ಚಿಂತೆ ಮಾಡ್ತಾಯಿದ್ದೆ, ಯೋಚನೆಗಿಂತ ಹೆಚ್ಚಾಗಿ ಚಿಂತೆ ಮಾಡಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಯಪ್ಪ, ಇವರ ಗತಿ ಏನಪ್ಪ, ಇವಳು ನೋಡಿದ್ರೆ ಹೀಗೆ, ಇವನು ನೋಡಿದ್ರೆ ಹೀಗೆ, ನೀನು ನೋಡಿದ್ರೆ ಹೀಗೆ, ಮನೆ ಹೀಗಿದೆ, ನನ್ನ ಪ್ರಕಾರ ಏನೂ ನಡೀತಿಲ್ಲ, ಹಾಗೆ ಹೀಗೆ ಅಂತ ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೆ. ಇದರಿಂದ ನನ್ನ ಆರೋಗ್ಯ ತುಂಬ ಹಾಳಾಗ್ತಾ ಬಂತು. ಅಷ್ಟೇ ಅಲ್ಲ, ನಾನು ಸಹ ಶಾಸ್ತ್ರಗಳನ್ನು ಓದಿದ್ದೀನಿ, ಭಗವದ್ಗೀತೆಗಳನ್ನು ಓದಿದ್ದೀನಿ. ಅದರಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ, ಫಲಾಪೇಕ್ಷೆ ಇಟ್ಕೋಬೇಡ ಅಂತ. ಹಾಗಾಗಿ ನಾನು ನನ್ನ ಕರ್ತವ್ಯ ಏನಿದೆ ಅದರಿಂದ ನಾನು ಹಿಮ್ಮುಖ ಆಗಿಲ್ಲ, ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ಆದರೆ ಯಾರ ಬಗ್ಗೆನೂ ಸಹ ನಾನು ಚಿಂತೆ ಮಾಡ್ತಾ ಇಲ್ಲ. ಹೇಗೆ ನನ್ನ ವರ್ಣಾಶ್ರಮಕ್ಕೆ ಏನು ಕರ್ಮ ಬಂದಿದೆಯೋ ಆ ಕರ್ಮವನ್ನು ಮಾಡ್ತಿದ್ದೀನಿ, ಕರ್ಮ ಇಸ್ ನಥಿಂಗ್ ಬಟ್ ವರ್ಕ್, ಆ ಕೆಲಸ ಮಾಡ್ತಾಯಿದ್ದೀನಿ, ಚಿಂತೆ ಮಾಡ್ತಿಲ್ಲ. ನೀವುಗಳು ಅಷ್ಟೇ, ನಿಮ್ಮ ಕರ್ಮಗಳನ್ನು ಮಾಡಿ, ಉತ್ತಮ ಫಲ ಬೇಕಾ, ಉತ್ತಮವಾದ ಕರ್ಮ ಮಾಡಿ ಅಷ್ಟೇ.
ಆದರೆ ಫಲದ ಅಪೇಕ್ಷೆಯನ್ನು ಇಟ್ಕೋಬೇಡಿ. ನಾವು ಯಾರ ಜೀವನದಲ್ಲೂ ಸಹ ನಾವಿಕರಾಗಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ತಂದೆಯಾಗಿ ಅಥವಾ ಮನೆಯ ಯಜಮಾನನಾಗಿ ನಿಮಗೆ ಆ ದೋಣಿಯನ್ನು ಹೇಗೆ ಚಲಾಯಿಸಬಹುದು ಅಂತ ಹೇಳ್ಕೊಡಬಹುದೇ ವಿನಃ ದೋಣಿಯ ನಾವಿಕನೇ ನಾನಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಅವರವರ ಜೀವನದ ನಾವಿಕರು ಅವರೇ ಆಗಿರಬೇಕು ಅಂತ ಹೇಳಿ ಶಾಂತವಾಗಿ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ನಮ್ಮ ಜೀವನವನ್ನು ನಾವೇ ಚಲಾಯಿಸಬೇಕು. ನಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ನಾವೇ ಕರ್ಮವನ್ನು ಮಾಡಬೇಕು. ನಮ್ಮ ಕರ್ಮದ ಫಲ ನಮಗಾಗಿ ಕಟ್ಟಿಟ್ಟ ಬುತ್ತಿ ಅದು. ಹಾಗಾಗಿ ಒಳ್ಳೆ ಕರ್ಮಗಳನ್ನು ಮಾಡೋಣ, ಅದರ ಫಲಾಪೇಕ್ಷೆ ಬೇಡ. ಏನು ಹೇಳ್ತೀರಾ? ಯೋಚನೆ ಮಾಡಿ. ತುಂಬ ಕಟುವಾಗಿದೆ, ಆದರೆ ಜೀವನದ ಸತ್ಯ ಇದೆ. ಹಾಗಾಗಿ ಆ ಜೀವನದ ಸತ್ಯವನ್ನು ಅರಗಿಸಿಕೊಳ್ಳುತ್ತಾ ಇವತ್ತಿನ ದಿನವನ್ನು ಆರಂಭಿಸೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.